ಮತ್ತೆ ಇದೇನು ಈ ಭೂಮಿ ನಾವು DPR ರೆಡಿ ಮಾಡ್ಬೇಕಾದ್ರೆ 1937 ಇಸ್ವಿಯಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಭೂಮಿಗಳು ಬಂಜರು ಭೂಮಿನೇ ಇತ್ತು. ಆದ್ರೆ ಕಾಲ 10 ವರ್ಷಕ್ಕೆ ಬರ್ತಾ ಎಲ್ಲಾ ಭೂಮಿಗಳು ನೀರಾವರಿ ಭೂಮಿಗಳಾಗಿ ಫಲವತ್ತತೆಯಾಗಿ ತೋಟ ತೊಂಟೆಗಳು ಮನೆಗಳು ಬಾವಿಗಳು ಬೋರ್ಗಳಾಗಿ ಅಣೆಕಟ್ಟೆಗಳು ಕಾಲಗಳು ಆಗ್ತಾ ಬಂದಿದ್ದಾವೆ. ಇವು DPR ತಗೋಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂತ ಮಾಹಿತಿ ಏನು 1937 ಇಸ್ವಿಯಲ್ಲಿ ಏನು ನಮ್ಮ ಭಾರತ ಸರ್ಕಾರದ ದಾಖಲಾತಿಗಳಲ್ಲಿ ಇತ್ತು ಬಂಜರು ಭೂಮಿ ಅಂತ. ಆ ಬಂಜರು ಭೂಮಿನ ಮಾತ್ರ ಅವರು ಅಪ್ರೂವಲ್ ತಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಯಾವುದೇ ರೈತರನ್ನ ಇದುವರೆಗಾಗಿ ಒಂದೇ ಒಂದು ನೋಟಿಸ್ ಕೊಟ್ಟಿಲ್ಲ, ರೈತರುಗಳ ಸಭೆಯನ್ನ ಮಾಡಿಲ್ಲ, ರೈತರುಗಳ ಪರ್ಮಿಷನ್ ತಗೊಂಡಿಲ್ಲ, ರೈತರುಗಳಿಗೆ ಏನು ಪರಿಹಾರಕ್ಕೆ ಏನು ಕೇಳ್ತೀರಾ, ಅಕಸ್ಮಾತ್ ಏನ್ ಮಾಡಿದೀರಾ, ಯಾಕೆ ಹೋರಾಟ ಮಾಡ್ತಾ ಇದ್ರ ಅಂತ ಕೇಳೋ ಅಧಿಕಾರಿಗಳು ಯಾರು ಇಲ್ಲ, ಜನಪ್ರತಿನಿಧಿಗಳು ಯಾರು ಇರ್ಲಿಲ್ಲ. ನಾವು ಒಂದು ಊರಿಂದ ಸ್ಟಾರ್ಟ್ ಆಗಂತ ಇವತ್ತು 30 ಜನ 34 ಜನ ಶುರು ಮಾಡಿದ್ದು ಹೋರಾಟನ ಇವತ್ತು ಈ ಮಟ್ಟಿಗೆ ಸಾವಿರಾರು ಜನ ಸೇರೋ ಮಟ್ಟಿಗೆ ಈ ಹೋರಾಟವನ್ನ ತಗೊಂಡು ಬಂದಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ದುಡ್ಡು ಕೊಡ್ತಾರೆ ಜಾಸ್ತಿ ಮಾಡ್ಲಿ, ನಮ್ಗೆ ಏನು SRA ಕಮ್ಮಿ ಇದೆ ಜಾಸ್ತಿ ಮಾಡಿ ಅಮೌಂಟ್ ಎಲ್ಲ ಜಾಸ್ತಿ ಕೊಟ್ರೆ ಭೂಮಿ ಕೊಡ್ತೀರಿ ಅನ್ನೋ ಆಸೆಗೋಸ್ಕರ ನಾವಿಲ್ಲಿ ಪ್ರತಿಭಟನೆ ಮಾಡಕ್ ನಿಂತಿಲ್ಲ, ಹೋರಾಟ ಮಾಡಕ್ ನಿಂತಿಲ್ಲ. ನಮ್ಮ ಹೋರಾಟ ಅಷ್ಟೇ. ಇವತ್ತು ನಾವೆಲ್ಲ ಸಣ್ಣ ರೈತರುಗಳು 1 ಎಕರೆ 3/4 ಎಕರೆ 1/2 ಎಕರೆ ಜಮೀನನ್ನ ಮಡಿಕೊಂಡು ಜೀವನ ಮಾಡುವಂತ ರೈತರುಗಳು ನಾವು. ಇವತ್ತು ನಾವು ಅದನ್ನು ಕಳ್ಕೊಂಡ್ರೆ ತುಮಕೂರು ಬಸ್ ಕಡ್ಲೆಕಾಯಿ ಮಾಡಕ್ ಬರ್ಬೇಕಾಗುತ್ತೆ. ನಮ್ಮ ಮಕ್ಕಳ ಮರಿಗಳನ್ನು ಏನ್ ಮಾಡೋಣ, ನಾವು ಯಾವ ರೀತಿ ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ ಮನೆಗಳಲ್ಲಿ ಅವ್ರನ್ನ ಯಾವ ರೀತಿ ನೋಡ್ಕೊಳ್ಳೋಣ. ಇವತ್ತು ನೀವು ಕೊಡೋ ದುಡ್ಡು 1 ವರ್ಷದಲ್ಲಿ ಖಾಲಿ ಆಗುತ್ತೆ, ಆಮೇಲೆ ನಾವ್ ಎಲ್ಲಿ ಹೋಗೋಣ, ನಮ್ಮ ಪರಿಸ್ಥಿತಿ ಏನು? ನೀವು ಕೊಡೋ ದುಡ್ಡಿಗೆ ನಮ್ಗೆ ಬೇರೆ ಕಡೆ ಜಮೀನ್ ಸಿಗುತ್ತಾ? ಎಲ್ಲಿ ಸಿಗುತ್ತೆ? ನಮ್ಮಲ್ಲಿ 70 ಕಿಲೋಮೀಟರ್ ಮುಂದಕ್ಕೆ ಹೋದ್ರು ಕೂಡ ನಮ್ಗೆ ಎಲ್ಲೂ ಜಮೀನು ಸಿಗ್ತಾ ಇಲ್ಲ. ಈಗಿನ ಪರಿಸ್ಥಿತಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಆದ್ರೆ ನಾವು ಯಾವುದೇ ರೈಟ್ ಕೊಡ್ಲಿ ಅಂತ ಆಗ್ಲಿ, ರೈಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗ್ಲಿ ನಾವು ಈ ಹೋರಾಟ ಮಾಡ್ತಾ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಈ ಜಮೀನುಗಳನ್ನ ಬಿಡೋದಕ್ಕೆ ನಾವು ರೆಡಿ ಇಲ್ಲ. ನಮಗೆ ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಬೆಳೆದಿವಿ, ಇಲ್ಲೇ ಜೀವನ ಕಟ್ಕೊಂಡಿದೀವಿ. ನಮ್ಮಲ್ಲಿ ಏನೇನಿತ್ತು ಅದನ್ನೆಲ್ಲ ಕಳ್ಕೊಂಡು ಗೋಳು ಬಂಕಗಳನ್ನ ಹಾಕೊಂಡು ಬಾವಿ ಕಟ್ಕೊಂಡು ಮನೆ ಕಟ್ಕೊಂಡು ಕೋಳಿ ಪೊಲೀಸ್ ಶೆಟ್ಗಳು ಬೇಕೆ ಶೆಟ್ಗಳು ಕಾಯಿ ಶೆಟ್ಗಳು ಮಾಡ್ಕೊಂಡಿದೀವಿ. ಇವತ್ತು ರೈತ ಬದುಕ್ತಾ ಇರೋದು ಅಡಿಕೆ ತೆಂಗು 2 ಬೆಳೆ ರೈತ ಸಿಕ್ಕಿದೆ, ಅವತ್ತು ತಲೆಮಾಲ ಆಗ್ತಾ ಇದ್ದಾನೆ ರೈತ. ಅವೆರಡು ರೈತ ಎಲ್ಲ ಬಿದ್ದೋದ್ರೆ ರೈತ ಜೀವನನೇ ಕಷ್ಟ ಇದೆ. ರಾಗಿ ಬೆಳೆದು ಭತ್ತ ಬೆಳೆದು ರೈತ ಆಗ್ತಾ ಇಲ್ಲ. ಈಗ ಬರ್ತಿರೋ ರೋಗಗಳಲ್ಲಿ ಔಷಧಿ ಹೊಡೆದು ನಾವು ರೈತಗಳು 3 ಕಾಸು ಮನೆ ತಗೊಳ್ಳೋಕಾಗಲ್ಲ. ಈಗ ನಮ್ ಜೀವನ ನಡೀತಿರೋದು ತೆಂಗು ಮಾವು ಬಾಳೆ ಮತ್ತೆ ಅಡಿಕೆ, ಈ 3ರಲ್ಲೇ ಜೀವನ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಈ ಭೂಮಿನ ನಾವು ಏನೇ ಹೋರಾಟವಾಗಲಿ ನಾವು ಮಾಡಕ್ ರೆಡಿ ಇದ್ದೀವಿ.